ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಸವಿನಯ ಪ್ರಾರ್ಥನೆ ಆಗುವುದು. ಈಗ 12 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವಿದ್ದು, ಈ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. श्री वसंत वीरांजनेय स्वामी देवताभ्यो नमः। अस्मिन् कुम्भे सपरिवार देवता आवाहयामि स्थापयामि पूजयामि। ओम प्रधान देवता श्री लक्ष्मी नारायण देवता सत्यनारायण देवता आवाहनं करिष्ये। ओम देवताभ्यो नमः। परोक्षस्य मूलानिवासं सुदाशालिनं विष्णुमुख्यप्रियन्तं कल्पवृक्षादिकं साधयन्तं नमामीश्वरं सद्गुरुं साईनाथं सदा कल्पवृक्षस्य तस्मराजे जय श्री श्री सच्चिदानंद सद्गुरु साईनाथ महाराज के
ರಾಗದಿಂದ ಹರಿಯ ತಾನು ಸೇವೆ ಮಾಡುತ್ತಿಹಳು ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು ಎಂಥ ಮಾನ್ಯಳು ಎಂಥ ಮಾನ್ಯಳು. साईनाथ महाराज की जय. ಅಕ್ಷಯ ಕ್ಷೇತ್ರ ಕಾಚೇವಳ್ಳಿ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನ. ಇಲ್ಲಿ 10 ವರ್ಷಗಳು ಆಯಿತು ದೇವರ ಒಂದು ಪ್ರತಿಷ್ಠಾಪನೆ ಆಗಿ. 10 ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಗುರುಪೂರ್ಣಿಮೆ ಆಚರಿಸ್ತಾ ಬಂದಿದ್ದೇವೆ. ಗುರುಪೂರ್ಣಿಮೆ ಆಚರಿಸ್ತಾ ಬಂದಿದ್ದೇವೆ. ಇಲ್ಲಿ ಅನೇಕ ಭಕ್ತಾದಿಗಳು ಪ್ರತಿ ವರ್ಷವೂ ಬಂದು ಇಲ್ಲಿ ದೇವರಿಗೆ ತಮ್ಮ ಕೈಲಾದಂಥ ಸೇವೆಗಳನ್ನೆಲ್ಲ ಮಾಡಿ ದೇವರ ಪೂಜೆ ಮಾಡಿಸಿ ಮತ್ತು ಅವರವರ ಒಂದು ಕಷ್ಟಗಳ ಪರಿಹಾರಕ್ಕಾಗಿ ದೇವರನ್ನ ಬೇಡ್ಕೊಳ್ತಾರೆ. ಹಾಗೆಯೇ ಇಲ್ಲಿ ಪ್ರತಿ ವರ್ಷವೂ ಪ್ರತಿ ಗುರುವಾರವೂ ಇಲ್ಲಿ ಪ್ರಸಾದಗಳು ಇದೆಲ್ಲನೂ ಪ್ರಾರಂಭಿಸ್ತಾ ಇದ್ದೀವಿ. ಆಮೇಲೆ ಇಲ್ಲಿ 10 ವರ್ಷಗಳಿಂದ ಕೂಡ ಏನೊಂದು ಸಮಸ್ಯೆ ಇಲ್ಲದೆ ದೇವರ ದಯೆಯಿಂದ ಆ ಗುರು ಕೃಪೆಗೆ ಪಾತ್ರರಾಗಿ ಆ ಸಾಯಿಬಾಬಾ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಎಲ್ಲರ ಭಕ್ತಾದಿಗಳ ಅಭೀಷ್ಟಗಳನ್ನೆಲ್ಲ ನೆರವೇರಿಸ್ತಾ ಇದ್ದಾನೆ. ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ಇಲ್ಲಿ ಇರುವಂತಹ ಕಮಿಟಿನಲ್ಲಿರುವಂತಹ ಮೆಂಬರ್ಸು ಎಲ್ಲರೂ ಸಹಕಾರದಿಂದ ಆಮೇಲೆ ಗ್ರಾಮಸ್ಥರೆಲ್ಲರ ಸಹಕಾರದಿಂದ ಕೂಡ ಇಲ್ಲಿ ಪ್ರತಿ ವರ್ಷ ಹಾಗೂ ಪ್ರತಿ ಗುರುವಾರ ಕೂಡ ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮಗಳೆಲ್ಲ ದೇವರ ಕೈಂಕರ್ಯಗಳೆಲ್ಲ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಆರತಿಗಳಿರ್ತದೆ ಪ್ರತಿ ಗುರುವಾರನೂ ಬಾಬಾಗೆ ಒಂದು ಕಾಕಡ ಆರತಿ ಇರುತ್ತೆ, ಆಮೇಲೆ ಮಧ್ಯಾಹ್ನ ಆರತಿ ಇರುತ್ತೆ, ಆಮೇಲೆ ಧೂಪಾರತಿ ಇರುತ್ತೆ. ರಾತ್ರಿ 9 ಗಂಟೆವರೆಗೂ ಕೂಡ ದೇವಸ್ಥಾನ ತೆರೆದಿರುತ್ತೆ. ಸೇಜಾರತಿ ಆದ ನಂತರ ಪ್ರಸಾದ ವಿನಿಯೋಗ ಆಗುತ್ತೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ದೇವರ ಕೃಪೆಗೆ ಪ್ರಾರ್ಥರಾಗಬೇಕಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ನಾನು ಪಾಂಡುರಂಗ ಅಂತ ಇಲ್ಲಿ ದೇವರ ಒಂದು ಸೇವೆಯಲ್ಲಿ ನಿರತನಾಗಿದ್ದೇನೆ. ಹಾಗೆ ದೇವರ ಒಂದು ಸದಾ ಅವರ ಒಂದು ಕೃಪೆಗೆ ಎಲ್ಲರೂ ಪ್ರಾರ್ಥರಾಗಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಸಾಯಿನಾಥಾಯ ನಮಃ. ಜೈ ಶ್ರೀ ಗುರುಭ್ಯೋ ನಮಃ. ಇವತ್ತು ವಿಶೇಷವಾಗಿ ಗುರುಪೌರ್ಣಿಮೆ 10ನೇ ವರ್ಷದ ಒಂದು 10ನೇ ವರ್ಷದ ಒಂದು ಗುರುಪೌರ್ಣಿಮೆ ಆದ್ದರಿಂದ ವಿಶೇಷವಾಗಿ ತುಂಬ ಚೆನ್ನಾಗಿ ಎಲ್ಲ ಒಂದು ಹೋಮಗಳಾಗ್ಬೋದು ಮತ್ತು ದೇವರ ಒಂದು ಅಲಂಕಾರಗಳಾಗ್ಬೋದು. ಹಾಗೆ ಈ ಎಲ್ಲ ನಮ್ಮ ಒಂದು ಸಂಗೀತ ಕಾರ್ಯಕ್ರಮ ಆಗ್ಬೋದು. ಆಮೇಲೆ ಸತ್ಯನಾರಾಯಣ ಪೂಜೆ, ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ ಕೂಡ ನೆರವೇರಿಸ್ತಾ ಇದ್ದೇವೆ. ಸತ್ಯನಾರಾಯಣ ಪೂಜೆ ಕೂಡ ಆಗ್ತಾ ಇದೆ ಇಲ್ಲಿ. ಹಾಗೆ ಇವತ್ತು ಸಪ್ತಕಾರವರು ಪ್ರಸ್ತುತಪಡಿಸುವಂತಹ ಒಂದು ಸಂಗೀತ ಕಾರ್ಯಕ್ರಮ ಕೂಡ ಭಾಳ ವಿಶೇಷವಾಗಿರುತ್ತೆ. ಹಾಗೆ ಸಾಯಂಕಾಲ ಎಲ್ಲ ಮೆರವಣಿಗೆ ಕೂಡ ಚೆನ್ನಾಗಿ ಮೆರವಣಿಗೆ ಕೂಡ ಮೇಳತಾಳಗಳೊಂದಿಗೆ ಎಲ್ಲ ಜನಸಮೂಹದಿಂದ ಇಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಕೂಡ ಆಗುತ್ತೆ. ಎಲ್ಲರೂ ಸದಾ ದೇವರ ಕೃಪೆಗೆ ಪ್ರಾರ್ಥರಾಗಬೇಕಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಆ ವ್ಯಾಸ ಮಹರ್ಷಿಗಳಲ್ಲೂ ನಾನು ವಿನಯಪೂರ್ವಕವಾಗಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ. ಒಂದು ಸುಂದರವಾದಂಥ ಭಕ್ತಿಗೀತೆ ಭಾವ ಮತ್ತು ತತ್ವಪದ ದಾಸರ ಪದಗಳ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಸದ್ಭಕ್ತರು ಅದನ್ನು ಒಂದು ಕೇಳ್ತಾ ತಮ್ಮ ಒಂದು ಅದರಲ್ಲಪ್ಪ ಒಂದು ಖುಷಿಯಲ್ಲಿ ಒಂದು ಇದ್ದಾರೆ. ಇಂದು ಗುರುಪೌರ್ಣಿಮೆ ಪ್ರಯುಕ್ತ ಎಲ್ಲೆಡೆ ಗುರುಗಳಿಗೆ ಮುಖ್ಯವಾಗಿ ಅವರ ಗುರು ಸೇವೆ ನಾವು ವಿದ್ಯೆ ಕಲ್ತಿರ್ತೀವಿ ಮತ್ತು ಅವರಿಂದ ಆಶೀರ್ವಾದ ಪಡೆದಿರ್ತೀವಿ. ಆದ್ದರಿಂದ ಅವರ ನೆನಪಾರ್ಥಗೆ ಅವರ ಸೇವೆಗೋಸ್ಕರ ಗುರುಪೌರ್ಣಿಮೆ ಅನ್ನೋದನ್ನ ಆಚರಣೆ ಮಾಡ್ತಾಯಿದ್ದೀವಿ. ಇಂದು ಈ ಕಾಚೇವಳ್ಳಿ ಸಾಯಿ ಮಂದಿರ ಸುಮಾರು 10 ವರ್ಷಗಳಿಂದ ಅಂದರೆ ಸತತವಾಗಿ ಯಾವುದೇ ತೊಂದರೆ ತೊಡಕು ಇಲ್ಲದೆ ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಈ ಭಕ್ತಾದಿಗಳು ಸಹಕಾರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಮತ್ತು ಇವತ್ತಿನ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ಸಾಂಗವಾಗಿ ಜರುಗುತ್ತಿದೆ.
ಈಗ ಇವತ್ತು ಇನ್ನೇನು ಕೆಲವು ಸಮಯದಲ್ಲಿ ಸಂಜೆ ಕೂಡ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದ್ದು ಮತ್ತು ಉತ್ಸವ ಕಾರ್ಯಕ್ರಮ ಅಂದರೆ ಇಲ್ಲಿ ಗ್ರಾಮದ ಪಕ್ಕದಲ್ಲಿ ಕಾಚೋಹಳ್ಳಿ ಅಕ್ಕಪಕ್ಕದ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿ ಭಗವಂತನನ್ನು ಸ್ಮರಿಸುತ್ತಾ ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ವಾಪಸ್ ಬರ್ತೀವಿ. ದೇವರು ಎಲ್ಲರಿಗೂ ಭಗವಂತ ಕರುಣಿಸಲಿ. ಮತ್ತು ಇದೇ ರೀತಿ ಮುಂದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಜನರಲ್ಲಿ ನಾನು ನಮ್ರತೆಯಿಂದ ವಿನಂತಿಸಿಕೊಳ್ಳುತ್ತೇನೆ. ಜೈ